ಆರ್ಯ ಸ್ವಲ್ಪ ಹೊತ್ತು ಇರು ಅಂತ ಹೇಳಿದ್ರು ಕೇಳಿದೆ. ಇಲ್ಲ ಬಾವ ಆಮೇಲೆ ಬರ್ತೀನಿ, ನೀನು ಮಾತ್ರ ಅಕ್ಕನ ಕರ್ಕೊಂಡು ಒಂದ್ಸಲ ಮನೆಗೆ ಬಾ, ಇವಳು ಮನೆ ನೋಡೋಳಂತೆ ಅಂತ ಹೇಳಿ ಅತ್ತೆ ಮಾವ ಹೋಗಿ ಬರ್ತೀನಿ ಚಂದು ಬಾಯ್ ಅಂತ ಹೇಳಿ ಉದಯ್ ತನ್ನ ಮನೆಗೆ ಹೊರಟೋದ. ಉದಯ್ ಮನೆಗೆ ಹೊರಟೋದ ತಕ್ಷಣ ಆರ್ಯ ಗಾಢವಾದ ಆಲೋಚನೆಯಲ್ಲಿ ಮುಳುಗೋದ. ಆ ದಿನ ಅಪ್ಪ ನನ್ನ ಮಾತು ಕೇಳಿ ಆ ಸಾಮ್ರಾಟ್ ಕೊಡದೆ ಉದಯ್ ಜೊತೆ ಚಂದು ಮದುವೆ ಮಾಡಿದರೆ ಪ್ರತಿದಿನ ನನ್ನ ತಂಗಿ ನನ್ನ ಕಣ್ಮುಂದೆ ಇರ್ತಿದ್ಲು. ಅವಳಿಗೆ ಇಷ್ಟೊಂದು ಕಷ್ಟಗಳು ಬರ್ತಿರ್ಲಿಲ್ಲ. ಅವಳ ಜೀವನವನ್ನು ನಾವೇ ಕೈಯಾರೆ ಹಾಳು ಮಾಡ್ದಂತಾಯಿತು. ಅವಳ ಜೀವನ ಹಾಳು ಮಾಡಿದ್ದಕ್ಕೆ ಅವಳೊಬ್ಬಳೇ ಅಲ್ಲ, ನಾವೆಲ್ಲರೂ ಶಿಕ್ಷೆ ಅನುಭವಿಸೋದು. ಆ ಸಾಮ್ರಾಟ್ ಒಬ್ಬನಿಂದ ಎಷ್ಟು ಜನರ ಜೀವನ ಅಸ್ತವ್ಯಸ್ತವಾಯಿತು. ಸಾಮ್ರಾಟ್, ನೀನು ಎಲ್ಲಿದೆಯೋ ಇರಲಿ, MLA ಆಗಿದ್ದೀನಿ ಅಂತ ಮೆರೀತಿದೆಯಾ ಅನಿಸುತ್ತೆ, ಆದರೆ ನಿನ್ನ ಸೊಕ್ಕನ್ನು ಅಡಗಿಸ್ದೆ ಬಿಡಲ್ಲ ನೋಡು. ಎಷ್ಟು ದಿನ ಆಟ ಆಡ್ತೀಯೋ ಆಡು, ನಿನ್ನ ಪೊಗರು ಇಳಿಸೋ ಸಮಯ ಬಂದಾಗ ಹೇಳ್ತೀನಿ ನಿನ್ನ ವಿಷಯ. ನನಗೊಂದು ಕಾಲ ಬರಬೇಕಲ್ಲ, ಅದಕ್ಕೆ ಕಾಯ್ತಿದ್ದೀನಿ. ಅಲ್ಲಿವರೆಗೆ ನಿನ್ನ ಆಟ ನಡೀಲಿ. ಆದರೆ ಒಂದೇ ಒಂದು ಸಲ ನನ್ನ ಕೈಗೆ ಸಿಕ್ಕರೆ, ನಿನ್ನ ಪಾತಾಳಕ್ಕೆ ತುಳಿದಿದ್ರೆ ನನ್ನ ಹೆಸರು ಆರ್ಯನೇ ಅಲ್ಲ ಅಂತ ಕೋಪದಿಂದ ಅಂದ್ಕೊಂಡ ಆರ್ಯ. ಉದಯ್ ಹೊರಟೋದ ತಕ್ಷಣ ಚಂದು ಕೂಡ ತನ್ನ ಕೋಣೆಗೆ ಹೋಗ್ಬಿಟ್ಲು. ಏನು ಆಲೋಚನೆ ಮಾಡ್ತಿದ್ದೆ ಆರ್ಯ ಅಂತ ಶಂಕರ್ ಅವರು ಕರೀತಿದ್ದಂತೆ ಉದಯ್ಗೆ ಕೊಟ್ಟು ನಮ್ಮ ಚಂದು ಮದುವೆ ಮಾಡಿದರೆ ನಮ್ಗೆ ಇಷ್ಟೊಂದು ಕಷ್ಟಗಳು ಬರ್ತಿರ್ಲಿಲ್ಲ ಅಲ್ವಾ ಅಪ್ಪ? ನನ್ನ ತಂಗಿ ಇಷ್ಟೊಂದು ನೋವು ಅನುಭವಿಸ್ತಿರ್ಲಿಲ್ಲ ಅಲ್ವಾ? ಆ ಒಂದು ದಿನ ನೀವು ನನ್ನ ಮಾತು ಕೇಳಿದರೆ ಈಗ ನಮ್ಮೆಲ್ಲರ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ, ಮುಖ್ಯವಾಗಿ ಚಂದು ಜೀವನ ಅಂತ ಆರ್ಯ ನೇರವಾಗಿ ಹೇಳ್ದ. ನನ್ನ ಮೂರ್ಖತನದಿಂದಲೇ ನಿಮ್ಮಿಬ್ಬರ ಜೀವನ ಹೀಗೆ ಅಸ್ತವ್ಯಸ್ತವಾಯ್ತು ಆರ್ಯ. ನನ್ನ ಸೋದರಿಯನನ್ನು ನಾನು ನಮ್ಮದೇ ಯಾರೋ ದಾರಿಯಲ್ಲಿ ಹೋಗೋನ ಹತ್ರ ಆಸ್ತಿ ಇದೆ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಕಣ್ಣು ಮುಂದಿದ್ದ ಬಂಗಾರವನ್ನು ನಾನು ಗುರ್ತಿಸೋದಕ್ಕಾಗಲಿಲ್ಲ ಕಣೋ, ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ಶಂಕರ್ ಅವರು ಬಹಳ ನೋವಿನಿಂದ ಅಂದರು. ಅವ್ರು ಹಾಗೆ ನೋವು ಪಡ್ತಾ ಇರೋದನ್ನು ಕಂಡು ಆರ್ಯನ ಮನಸ್ಸು ಕಳವಳಗೊಂತು. ತಂದೆ ಹತ್ರ ಹೋಗಿ ಅವ್ರ ಕೈಗಳನ್ನ ಹಿಡ್ಕೊಂಡು, ಇದರಲ್ಲಿ ನಿಮ್ಮ ತಪ್ಪೇನಿದೆ? ಆಸ್ತಿ ಇರೋರ ಮನೆಗೆ ಕೊಟ್ಟರೆ ತಂಗಿ ಸಂತೋಷವಾಗಿರ್ತಾಳೆ ಅಂತ ಅಂದ್ಕೊಂಡ್ರಿ ಅಷ್ಟೇ. ಆದರೆ ಹಣಕ್ಕಿಂತ ಮನಃಶಾಂತಿ ಮುಖ್ಯ. ಹಾಗೆ ಅವಳು ನಮ್ಮ ಕಣ್ಮುಂದೆ ಇರ್ತಾಳೆ ಅನ್ನೋ ಸತ್ಯವನ್ನು ನೀವು ನಂಬೋದಕ್ಕಾಗಲಿಲ್ಲ ಅಷ್ಟೇ. ಆಗಿದ್ದಾಗೋಯ್ತು. ಈ ಕಳೆದು ಹೋದ ಕಾಲವನ್ನು ಹಿಂದಕ್ಕೆ ತರೋದಕ್ಕಾಗಲ್ಲ ಅಲ್ವಾ ಅಪ್ಪ? ನಮ್ಮ ಜೀವನದಲ್ಲಿ ಹೀಗೆ ಆಗಬೇಕು ಅಂತ ಬರೆದಿತ್ತು ಅಷ್ಟೇ. ಆದರೆ ಇನ್ನು ಮುಂದೆ ಮಾತ್ರ ತಂಗಿ ಜೀವನದಲ್ಲಿ ಯಾವುದೇ ನೋವು ಇಲ್ಲದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಪ್ಪ. ಸ್ವಲ್ಪ ದಿನ ಚಂದುವನ್ನು ಹಾಗೆ ಬಿಡಿ, ಅವಳ ಜೊತೆ ಈಗಲೇ ನೀವೇನೂ ಮಾತಾಡಬೇಡಿ, ಎಲ್ಲವನ್ನು ನಾನೇ ಸರಿ ಮಾಡ್ತೀನಿ ಅಂತ ತಂದೆಗೂ ಧೈರ್ಯ ಹೇಳಿ ತಾಯಿ ಹತ್ರ ಇದ್ದ ಮಗನನ್ನು ಎತ್ಕೊಂಡು, ಏನಪ್ಪ ಮಗನೇ, ಇವತ್ತು ನಿನ್ನ ಎತ್ಕೊಂಡಿಲ್ಲ ಅಂತ ನೋಡ್ತಿದ್ಯಾ ಅಂತ ಮಗನ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ದ ಆರ್ಯ. ಹೀಗೆ ಸಾಯಂಕಾಲ ಅನ್ವಿತಾ ಮತ್ತು ಮಗನನ್ನ ಕರ್ಕೊಂಡು ಆರ್ಯ ಕಾರ್ನಲ್ಲಿ ಆಸ್ಪತ್ರೆಗೆ ಹೊರಟ. 1 ಗಂಟೆ ನಂತರ ಆಸ್ಪತ್ರೆ ತಲುಪಿದ ಮೇಲೆ ಮೊದಲು ಮಗುವನ್ನು ತೋರಿಸ್ತಾರೆ. ಮಗುವಿನ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಅನ್ವಿತಾಳನ್ನು ಬೇರೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾನೆ. ವೈದ್ಯರು ಅನ್ವಿತಾಳನ್ನು ಪರೀಕ್ಷಿಸಿ ಅವಳ ಹೊಲಿಗೆಗಳನ್ನ ಕೂಡ ನೋಡಿ, ಈಗ ಎಲ್ಲ ಚೆನ್ನಾಗಿದೆ, ಆದರೆ ಶಕ್ತಿಗಾಗಿ ಕೆಲವು ಮಾತ್ರೆಗಳನ್ನ ನೀಡ್ತೀನಿ ಅಂತ ಬರೆದು ಕೊಟ್ಟರು. ಇನ್ನು ಆ ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಹಾಗೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡು ಮತ್ತೆ ಮನೆಗೆ ಹೊರಟರು. ಹೊರಗಡೆ ಏನಾದರೂ ತಿನ್ನೋಣ ಅಂದರೆ ಈಗ ಅನ್ವಿತಾ ಹೊರಗಿನ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ನೇರವಾಗಿ ಮನೆಗೆ ಹೋಗ್ತಾರೆ. ದಾರಿಯಲ್ಲಿ ಮಗು ಅಳುತ್ತಿದ್ದಾಗ ಅನ್ವಿತಾ ಹಾಲು ಉಣಿಸಿದ್ಲು. ಕೂಡಲೇ ಅವನು ಸುಮ್ಮನಾದ. ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ವೈದ್ಯರು ಹೇಳಿದಾರಲ್ವೇ, ಇನ್ನು ನನಗಿಷ್ಟ ಬಂದ ಹಾಗೆ ಮಾಡ್ಬೋದು ಅಂದಾಗೆ ಅಂದ ಆರ್ಯ ನಗ್ತ. ಅನ್ವಿತಾ ಕೋಪದಿಂದ ಆರ್ಯನಿಗೆ 4 ಏಟು ಹಾಕಿ, ನಾಚಿಕೆ ಇದೆಯಾ ನಿನಗೆ? ಹೆರಿಗೆ ಕೇವಲ 1 ತಿಂಗಳು ಅಷ್ಟೇ ಆಗಿರೋದು, ಅಷ್ಟೆಲ್ಲ ನಿನಗಿವೆಲ್ಲ ಬೇಕಾ ಅಂತ ಆರ್ಯನನ್ನು ಬೈದು ಹೊಡೆದ್ಲು. ಏಯ್, ಅವನಿಗೆ ತಗಲ್ತೆ, ಅವನು ಹಾಲು ಕುಡಿತಿದ್ದಾನೆ, ಅವನು ಮಲಗಲಿ, ಆಮೇಲೆ ನನ್ನನ್ನು ಹೊಡಿವಿಯಂತೆ ಅಂತ ಆರ್ಯ ಅಂದ ತಕ್ಷಣ ನಾಚಿಕೆ ಇಲ್ಲದೆ ಹೇಗೆ ಮಾತಾಡ್ತಿದ್ದ ನೋಡ್ಕಂದ, ನೀನು ಹುಟ್ಟು 1 ತಿಂಗಳಾಗಿದೆಯೋ ಇಲ್ವೋ, ಅಷ್ಟರಲ್ಲೇ ನಿಮ್ಮಪ್ಪ ನಿನಗೆ ಇನ್ನೊಬ್ಬ ತಂಗಿಯನ್ನು ಕರ್ಕೊಂಡು ಬರೋ ಆಗಿದ್ದಾನೆ ಅಂತ ಮಗನ ಬಳಿ ಅನ್ವಿತಾ ಹೇಳ್ತಿದ್ದಾಳೆ. ಅರೆ, ತಂಗಿ ಬಂದರೆ ಅವನಿಗೂ ಒಬ್ಳು ಜೊತೆ ಇರ್ತಾಳೆ ಕಣೆ, ಅವರಿಬ್ಬರು ಸೇರಿ ಖುಷಿಯಾಗಿ ಆಟ ಆಡ್ತಾರೆ ಅಂದ ಆರ್ಯ. ಸ್ವಲ್ಪ ಆದರೂ ನಾಚಿಕೆ ಬಿಡವಾ? 1-2 ತಿಂಗಳಲ್ಲೇ ಮತ್ತೆ ಗರ್ಭಿಣಿಯಾದರೆ ಯಾರಾದರೂ ನೋಡಿ ನಗ್ತಾರೆ ಗೊತ್ತಾ? ಎಷ್ಟು ಅಸಹ್ಯವಾಗಿರುತ್ತೆ ಅಲ್ವಾ? ಎಲ್ಲರ ಮುಂದೆ ಕನಿಷ್ಠ 2-3 ವರ್ಷಗಳಾದರೂ ಅಂತರ ಇರಬೇಕು ಇನ್ನೊಂದು ಪ್ರೆಗ್ನೆನ್ಸ್ಗೆ. ಅಲ್ಲಿವರೆಗೂ ನನ್ನ ಮೇಲೆ ಕೈ ಹಾಕಿದ್ರೆ ಖಂಡಿತ ನಿನ್ನ ಒದಿತೀನಿ ಹೇಳ್ತಿದ್ದೀನಿ ಅಂದ್ಲು ಅನ್ವಿತಾ. ಏನೇ ಇದು, ನಾನು ನಿನಗೆ ಇಷ್ಟು ದಿನ ದೂರ ಇರೋದು ಹೆಚ್ಚು ಅಂದರೆ ಮತ್ತೆ 2-3 ವರ್ಷ ನಿನ್ನಿಂದ ದೂರ ಇರಬೇಕಾ? ಅದಕ್ಕೆ ಯಾವುದಾದ್ರೂ ಸನ್ಯಾಸತ್ವ ತಗೊಂಡ್ರೆ ಆಯಿತು ಅಲ್ವಾ?
ಮದುವೆ ಯಾಕೆ ಮಾಡ್ಕೋಬೇಕಿತ್ತು ಒಬ್ಬನೇ ಮಲ್ಗೋಕೆ? ನಿನಗೆ 2 ತಿಂಗಳು ಸಮಯ ಕೊಡ್ತಿದ್ದೀನಿ, ಚೆನ್ನಾಗಿ ತಿಂದು ಶಕ್ತಿ ತುಂಬ್ಕೋ. ಇಲ್ದಿದ್ರೆ ಆಮೇಲೆ ಅದು ಇದು ಅಂತ ಹಠ ಮಾಡಿದ್ರೆ ಹೇಳಿದ್ನಲ್ಲ ಮತ್ತೆ ಬಲವಂತ ಮಾಡಬೇಕಾಗತ್ತೆ. ಇನ್ನು ದಿನಾಲು ಅದೇ ನಡೆಯುತ್ತೆ, ಫಿಕ್ಸ್ ಆಗು ಅಂದ ಆರ್ಯ. ನಾಚಿಕೆ ಇಲ್ದವನೇ, ನಾನು ನಿನ್ನ ಹೆಂಡ್ತಿ ಕಣೋ, ಹಾಗೆ ಹೇಗೆ ಮಾತಾಡೋದಕ್ಕೆ ಸಾಧ್ಯ ಅಂತ ಸಿಟ್ಟಾದ್ಲು. ಅದಕ್ಕೆ ಗಂಡ ಹೇಳಿದಾಗ ಕೇಳಬೇಕು, ಇಲ್ದಿದ್ರೆ ಗಂಡಂದರಿಗೆ ಇಂಥ ಹುಚ್ಚು ಆಲೋಚನೆಗಳೇ ಬರುತ್ತವೆ. ನಾಚಿಕೆ ಇಲ್ಲದ ಮಾತುಗಳು ನಿನ್ನವು ಕಳ್ಳ. ನೀನೇನೇ ಅಂದ್ಕೋ, ಈ 2 ತಿಂಗಳು ಎಷ್ಟು ನಾಟಕ ಆಡ್ತೀಯೋ ಆಡು, ಆಮೇಲೆ ಹೇಳ್ತೀನಿ ನಿನ್ನ ವಿಷಯ. ಮನೆಯಲ್ಲಿ ಅಲ್ಲ, ಹಾಸಿಗೆ ಮೇಲೆ ಅಂದ ಆರ್ಯ ಕಡೆಗಣ್ಣಿನಿಂದ ಅನ್ವಿತಾಳನ್ನು ನೋಡ್ತಾ. ಹೋಗೋ, ಇನ್ನೆರಡು ತಿಂಗಳು ಸಮಯ ಇದೆಯಲ್ಲ, ಆವಾಗ ನೋಡೋಣ ಅಂತ ಅನ್ವಿತಾ ಆರ್ಯ ಗಾಡಿ ಓಡಿಸ್ತಿರುವಾಗಲೇ ಅವನ ಭುಜದ ಮೇಲೆ ತಲೆ ಇಟ್ಟು ಮಗುವಿಗೆ ಹಾಲು ಉಣಿಸ್ತಿದ್ಲು. ಪಕ್ಕದಲ್ಲಿ ಐಸ್ ಕ್ರೀಮ್ ಅಂಗಡಿ ಕಂಡ ತಕ್ಷಣ ಆರ್ಯ ಅಂತ ಕಿರ್ಚಿದ್ಲು. ಏನಾಯ್ತೆ ನಿನಗೀಗ ಅಂದ ಆರ್ಯ ಗಾಡಿ ಓಡಿಸುತ್ತೆ. ಆರ್ಯ, ಐಸ್ ಕ್ರೀಮ್ ತಿಂದು ಬಹಳ ದಿನಗಳಾಯ್ತು ಕಣೋ, ಪ್ಲೀಸ್ ಒಂದು ಐಸ್ ಕ್ರೀಮ್ ಕೊಡಿಸ್ಬಾರ್ದಾ ಅಂತ ಕೇಳಿದ್ಲು ಅನ್ವಿತಾ ಬಡಬಡಿಸುತ್ತಾ. ಏನೇ ಇದು ಕೊಡಿಸೋದು, ನೀನು ತಿಂದರೆ ಈಗ ಮಗುವಿಗೆ ಶೀತ ಆಗುತ್ತೆ, ಬೇಕಾ ನಿನಗಿದೆಲ್ಲ ಅಂದ ಆರ್ಯ ಸ್ವಲ್ಪ ಗಟ್ಟಿಯಾಗಿ. ಅಬ್ಬಾ, ಸ್ವಲ್ಪ ತಿಂದರೆ ಏನೂ ಆಗಲ್ಲ ಕಣೋ, ಅಷ್ಟಕ್ಕೂ ಈಗ 1 ತಿಂಗಳಾಯ್ತಲ್ವಾ, ಗರ್ಭಿಣಿ ಆದಾಗಿಂದ ಸ್ವಲ್ಪ ಐಸ್ ಕ್ರೀಮ್ ಕೂಡ ತಿನ್ನೋದು ಬಿಡಲ್ಲ, ನಿತ್ಯ ರಾಕ್ಷಸಿ. ಪ್ಲೀಸ್, ನೀನೇ ಹೇಳಿದೆ ಅಲ್ವಾ, ಒಂದೇ ಒಂದು ಸಣ್ಣ ಐಸ್ ಕ್ರೀಮ್ ತಿಂತೀನಿ ಕಣೋ ಪ್ಲೀಸ್, ಬಂಗಾರದಂಥ ಮನುಷ್ಯ ಅಲ್ವಾ, ಪ್ಲೀಸ್ ಕಣೋ ನೀನು ಅಂತ ಅನ್ವಿತಾ ಬಿಟ್ಕೊಂಡಿದ್ದಕ್ಕೆ, ಸರಿ ಸರಿ ಇನ್ನು ಕಿರ್ಚಾಡ್ಬೇಡ, ತರ್ತೀನಿರು, ಆದರೆ ಸಣ್ಣದೇ ಇರಲಿ, ಜಾಸ್ತಿ ತಿಂದೆ ಅಂದರೆ ಮಾತ್ರ ಕೆನ್ನೆ ಕೆಂಪಾಗೋಗಿ ಹೊಡಿತೀನಿ ಅಂತ ಅನ್ವಿತಾಗೆ ಎಚ್ಚರಿಕೆ ನೀಡಿ ಕಾರಿನ ಪಕ್ಕಕ್ಕೆ ನಿಲ್ಲಿಸಿ ಆರ್ಯ ಐಸ್ ಕ್ರೀಮ್ ಅಂಗಡಿಗೆ ಹೋದ. ಒಂದು ಸಣ್ಣ ಐಸ್ ಕ್ರೀಮ್ ಕಪ್ ತಂದು ಅನ್ವಿತಾ ಕೈ ಕೊಟ್ಟ. ಅದೇ ದೊಡ್ಡ ಭಾಗ್ಯ ಅಂದ್ಕೊಂಡು, ಯಾವುದು ಪ್ರಸಾದಂತೆ ಭಾವಿಸಿ ಅದನ್ನು ಕಣ್ಣಿಗೆ ಹೊತ್ಕೊಂಡು, ಆಹಾ, ನಾನಿನ್ನ ರುಚಿ ನೋಡಿ ಎಷ್ಟು ದಿನ ಆಯಿತು, ಇಬ್ಬರು ದುಷ್ಟರು 1 ವರ್ಷದಿಂದ ತಿನ್ನೋದಕ್ಕೆ ಬಿಡಲಿಲ್ಲ ಅಂತ ಮೊದಲು ಚಮಚವನ್ನು ಸವಿತಾ ತಿನ್ನತೊಡಗಿದ್ಲು ಅನ್ವಿತಾ. ತಾಯಿ ಏನೋ ತಿಂತಿದ್ದಾಳೆ ಅಂತ ಮಗು ಹಾಲು ಕುಡಿಯೋದನ್ನು ಬಿಟ್ಟು ಅನ್ವಿತಾಳನ್ನೇ ನೋಡ್ತಿದ್ದ. ಅನ್ವಿತಾ ಕೂಡ ಮಗುವನ್ನು ನೋಡಿ, ಆರ್ಯ ನೋಡು, ನಾನೇನೋ ತಿಂತಿದ್ದೀನಿ ಅಂತ ಇವನು ಹಾಲು ಕುಡಿಯೋದು ಬಿಟ್ಟು ನನ್ನನ್ನೇ ನೋಡ್ತಿದ್ದಾನೆ, ಇವನಿಗೂ ಐಸ್ ಕ್ರೀಮ್ ಬೇಕನ್ಸುತ್ತೆ ಅಂದ್ಲು ಅನ್ವಿತಾ. ಅನ್ವಿತಾ ಐಸ್ ಕ್ರೀಮ್ ತಿಂತಿದ್ರೆ ಮಗು ಹಾಲು ಕುಡಿಯೋದನ್ನು ಬಿಟ್ಟು ತಾಯಿಯನ್ನೇ ನೋಡ್ತಿದ್ದಾನೆ. ಹೇಗೆ ನೋಡ್ತಿದ್ದಾನೆ ನೋಡು, ಇವನಿಗೂ ಬೇಕು ಕಣೋ ಅಂತ ಆರ್ಯನಿಗೆ ಹೇಳಿದ್ಲು. ಆರ್ಯ ಮಗನನ್ನು ನೋಡಿ ನಗ್ತಿದ್ರೆ, ಏನಪ್ಪ ಕಂದ, ನಿನಗೂ ಬೇಕಾ ಐಸ್ ಕ್ರೀಮ್ ಅಂತ ಮಗನನ್ನು ಕೇಳ್ತಾ ಅನ್ವಿತಾ ಐಸ್ ಕ್ರೀಮ್ ತಿಂತಿದ್ದಾಳೆ. ಅವನಿಗೆ ಕೊಡಬೇಡ ತಾಯಿ, ನೀನು ತಿನ್ನೋದೇ ಹೆಚ್ಚು ಅಂದ. ಅಬ್ಬಾ, ನನಗೊತ್ತು ಬಿಡೋ, ಕೊಡಲ್ಲ ಅಂತ ಐಸ್ ಕ್ರೀಮ್ ಪೂರ್ತಿ ತಿಂದು ಬಾಯಿ ಒರೆಸ್ಕೊಂಡು ಮಗನನ್ನು ಭುಜದ ಮೇಲೆ ಹಾಕ್ಕೊಂಡು ಆಡಿಸ್ತಿದ್ಲು ಅನ್ವಿತಾ. ತನ್ನ ಪುಟ್ಟ ಕಣ್ಣುಗಳಿಂದ ಅಪ್ಪ ಅಮ್ಮನನ್ನು ನೋಡ್ತಿದ್ದ ಮಗು. ಆರ್ಯ ಏನೇ ಅಂದಿದ್ದಕ್ಕೆ ಏನು ಅಂದ್ಲು ಅನ್ವಿತಾ. ನೋಡೆ, ಈಗ ನಾನು ನಿನ್ನ ಗಂಡ, ಇನ್ನು ನಿನ್ನ ಸೀನಿಯರ್ ಅಥವಾ ಪ್ರಿಯಕರ ಅಲ್ಲ, ಯಾಕೆ ಕಣು ಅಂತ ಕರಿತೀಯಾ ಅಂದ ಆರ್ಯ. ನೀನೇನಾದರೂ ಆಗು, ನಾನು ಹಾಗೆ ಕರೆಯೋದು, ಏನು ಮಾಡ್ಕೊತೀಯೋ ಮಾಡ್ಕೊ ಅಂದ್ಲು ಅನ್ವಿತಾ. ಈಗ ಯಾಕೆ ಮಾಡ್ತೀನಿ, ನಾನು ಮಾಡೋ ದಿನ ಖಂಡಿತ ನಿನ್ನಿಂದ ಕಿರ್ಚಿಸ್ದೇ ಬಿಡಲ್ಲ, ಆವಾಗಿರುತ್ತೆ ನೋಡಿ ನಿನಗೆ ಅಂದ ಆರ್ಯ. ಹೋಗೋ, ಆವಾಗ ನೋಡ್ಕೊಳ್ಳೋಣ ಅಂತ ಮಗನ ಜೊತೆ ಆಡ್ತಾ, ಏನಪ್ಪ ತಂದೆ ಹಾಗೆ ನೋಡ್ತಿದ್ಯಾ, ನನ್ನ ಬಂಗಾರದ ಕಂದನಿಗೇನು ಬೇಕು ಅಂತ ಅನ್ವಿತಾ ಮಗನ ಮೂಗಿಗೆ ತನ್ನ ಮೂಗನ್ನು ತೀಡುತ್ತಾ ಹೇಳಿದ್ಲು. ಹೆಂಡತಿ ಮತ್ತು ಮಗನನ್ನು ಹಾಕಿ ಸಂತೋಷವಾಗಿ ನೋಡ್ತಿದ್ದ ಆರ್ಯ ಇಬ್ಬರು ಖುಷಿಯಾಗಿ ಮನೆಗೆ ಹೋಗುವಷ್ಟರಲ್ಲಿ ಹಾಲಿನಲ್ಲಿ ಶರತ್ ಮತ್ತು ವಸಂತ ಅವರು ಕಂಡ ತಕ್ಷಣ ಆರ್ಯನ ಮುಖ ಕೋಪದಿಂದ ಕೆಂಪಾಯಿತು. ಇಷ್ಟು ತಿಂಗಳುಗಳ ನಂತರ ತಾಯಿ ತಂದೆಯನ್ನು ನೋಡಿದ್ದಕ್ಕೆ ಸ್ವಲ್ಪ ಸಂತೋಷ ಮತ್ತು ಸ್ವಲ್ಪ ನೋವಿನಿಂದ ನೋಡ್ತಿದ್ಲು ಅನ್ವಿತಾ. ವಸಂತ ಅವರ ಅನ್ವಿತಾಳನ್ನು ನೋಡಿದ ತಕ್ಷಣ, ಅಮ್ಮ ಅನ್ವಿತಾ ಹೇಗಿದೆಯಾ ಅಂತ ಅನ್ವಿತಾಳ ಹತ್ರ ಬಂದರು. ಆರ್ಯ ಸುಲೋಚನಾ ಅವರ ಕಡೆ ನೋಡಿದಾಗ, ಅನ್ವಿತಾಳನ್ನು ನೋಡಲು ಬಂದಿದ್ದಾರೆ ನಿಮ್ಮ ಅಪ್ಪ, ಮನೆಗೆ ಬಂದವ್ರನ್ನ ಬೇಡ ಅಂತ ಹೇಗೆ ಹೇಳೋದು, ಜೊತೆಗೆ ನೀನು ಹೌದು ಅನ್ನೋ ಅಥವಾ ಅಲ್ಲ ಅನ್ನೋ, ಅವ್ರು ನಿನಗೆ ಅತ್ತೆ ಮಾವ ಆಗ್ತಾರೆ, ಅದರಿಂದ ಸುಮ್ಮನೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಸುಲೋಚನಾ ಅವರು ಅಂದ ತಕ್ಷಣ ಆರ್ಯ ಹೋಗಿ ಸುಮ್ಮನೆ ಸೋಫಾದಲ್ಲಿ ಕೂತ್ಕೊಂಡ. ಅಮ್ಮ ಹೇಗಿದೆಯಮ್ಮ ಅಂತ ಅನ್ವಿತಾ ಕಣ್ಣೀರಿನಿಂದ ಕೇಳಿದ್ಲು. ನಾವು ಚೆನ್ನಾಗಿದ್ದೀವಿ ತಾಯಿ, ನೀನು ಹೇಗಿದೆಯಾ ಮಗಳೇ ಅಂತ ಮೊಮ್ಮಗನನ್ನು ಕೊಡಮ್ಮ ಅಂತ ಕೈ ಚಾಚಿದ್ರು. ಅನ್ವಿತಾ ಮಗನನ್ನ ತಾಯಿ ಕೈ ಕೊಟ್ಟ ತಕ್ಷಣ, ಅರರಿ ನನ್ನ ಬಂಗಾರ ಕಂದ ಹೇಗಿದೆಯಪ್ಪ, ನಾನಿನ್ನ ಅಮ್ಮಮ್ಮ ಕಣೋ, ಎಷ್ಟು ಮುದ್ದಾಗಿದ್ದಾನೆ ನನ್ನ ಮಗ, ನನ್ನ ಬಂಗಾರ ಅಂತ ಮೊಮ್ಮಗನಿಗೆ ಮುದ್ದು ಕೊಟ್ಟು, ನೋಡಿದ್ರೆ ರೀ ಮಗುವನ್ನು ಅಂತ ಮೊಮ್ಮಗನನ್ನು ಕರ್ಕೊಂಡು ಹೋಗಿ ಶರತ್ ಅವರಿಗೆ ನೀಡಿದ್ರು ವಸಂತ ಅವರು. ಅವರಿಗೂ ಮಗಳು ಮಾಡಿದ ಕೆಲಸ ಕೋಪ ಇದ್ದರೂ
ಮೊಮ್ಮಗ ಬಂದಿದ್ದಾನೆ ಅನ್ನುವಷ್ಟರಲ್ಲಿ ಆ ಕೋಪ ಎಲ್ಲ ಎಲ್ಲಿಗೋ ಹಾರಿ ಹೋಗಿ ಈಗ ಮಗಳ ಮೇಲಿನ ಪ್ರೀತಿಯೆಲ್ಲ ಮೊಮ್ಮಗನ ಮೇಲೆ ಬದಲಾಗಿ ಮೊಮ್ಮಗನನ್ನು ನೋಡಬೇಕು ಅನ್ನೋ ಆತುರದಲ್ಲಿ ಕೋಪನೆಲ್ಲ ಮರೆತು ನೆಂಟರ ಮನೆಗೆ ಬಂದಿದ್ದರು. ಶರತ್ ಅವರು ಕೂಡ ಕಣ್ಣೀರಿನಿಂದ ಮಗುವನ್ನು ಎತ್ಕೊಂಡ ತಕ್ಷಣ ಅನ್ವಿತಾ ಹುಟ್ಟಿದಾಗ ಅವಳನ್ನ ಕೈಗೆತ್ಕೊಂಡು ನೆನಪು ಬಂದು, ಅಚ್ಚು ನಿಮ್ಮ ಅಮ್ಮನ ಥರನೇ ಇದೆಯಪ್ಪ ಅಂತ ಮೊಮ್ಮಗನ ಹಣೆಗೆ ಮುತ್ತಿಟ್ಟು ಸಂಭ್ರಮಿಸಿದ್ರು. ತಾಯಿ ತಂದೆ ಮಗನನ್ನು ಎತ್ಕೊಂಡು ಮುದ್ದಾಡ್ತಿದ್ರೆ ಅನ್ವಿತಾ ಸಂತೋಷದಿಂದ ನೋಡ್ತಿದ್ಲು. ಅನ್ವಿತಾಗ ಆರ್ಯನ್ ನೋಟ ಚುಚ್ಚಿದಂತಾಯಿತು. ಆರ್ಯನ ಕಡೆ ನೋಡಿದಾಗ ಏನಿದು ಅತಿರೇಕದ ನಟನೆ ಅನ್ನುವಂತೆ ಆರ್ಯ ಅವಳನ್ನ ನೋಡ್ತಿದ್ದ. ಅವಳಪ್ಪನನ್ನು ತೋರಿಸ್ದ. ಆರ್ಯನ್ ನೋಟಕ್ಕೆ ಹೋಗೋ ಅನ್ನುವಂತೆ ಮುಖ ತಿರುಗಿಸಿ ತಂದೆ ತಾಯಿಯನ್ನು ನೋಡ್ತಿದ್ಲು ಅನ್ವಿತಾ. ಶರತ್ ಅವರು ಮೊಮ್ಮಗನನ್ನು ಎತ್ಕೊಂಡು, ಇವರ ಮದುವೆ ನಂತರದ ವಿಷಯಗಳು ಯಾವುದೂ ನಮಗೆ ಗೊತ್ತಿರಲಿಲ್ಲ ಅಳಿಯಂದರೆ, ಆ ದಿನ ಹಾಗೆ ಮಾತಾಡಿದ್ವು. ಮಕ್ಕಳು ಎಲ್ಲ ಆ ಥರದ ಕೆಲಸಗಳನ್ನ ಮಾಡಿ ನಮಗೆ ವಿಷಯ ತಿಳಿಸ್ದೆ ಬಚ್ಚಿಟ್ರು. ಅದಕ್ಕೆ ಆ ದಿನ ಹಾಗೆ ನಡೀತು. ಇವರಿಬ್ಬರು ಪ್ರೀತಿಸ್ತಿದ್ದಾರೆ ಅಂತ ಮುಂಚೆಯೇ ಬಂದು ಮನೆಯಲ್ಲಿ ಮಾತಾಡಿದರೆ ನಾವು ಏನಾದರೂ ಯೋಚಿಸ್ತಿದ್ವು. ಆದರೆ ನಮಗೆ ತಿಳಿದಂತೆ ಎಲ್ಲವನ್ನ ಮಾಡಿ ಅವರೇ ದೂರವಾಗಿ ಮತ್ತೆ ಹೀಗೆ ಒಂದಾಗಿದ್ದಾರೆ. ಆ ದಿನ ನಾವು ಹಾಗೆ ನಡ್ಕೊಳ್ಬಾರ್ದಿತ್ತು. ಬೀಗ್ರೆ ನನ್ನ ಕ್ಷಮಿಸಿ. ಮಗಳಿಗೆ ಮಗ ಹುಟ್ಟಿದ್ದಾನೆ ಅಂತ ತಿಳಿದು ಇವ್ರನ್ನ ನೋಡದೇ ಇರೋದಕ್ಕಾಗಲಿಲ್ಲ. ಜೊತೆಗೆ ನಮ್ಮೂರಿಗೆ ಅನ್ವಿತಾ ಬಂದಿದ್ದಾಳೆ ಅಂತ ತಿಳಿತು. ಅದಕ್ಕೆ ಇವ್ರನ್ನ ಒಂದು ಸಲ ನೋಡಿ ಅಳಿಯ ಮತ್ತು ಮಗಳು ಮತ್ತು ಮೊಮ್ಮಗನನ್ನು 1-2 ದಿನ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದವು. ಬೀಗ್ರೆ ಅಂತ ಕೇಳಿದ ಶರತ್. ಅಂದು ನಾವು ಮಾಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಈಗ ಅಳಿಯ ಮಗಳು ಮೊಮ್ಮಗನನ್ನು 1-2 ದಿನ ನಮ್ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರು ಶರತ್ ಅವರು ಶಂಕರ್ ಅವರ ಹತ್ರ. ಶಂಕರ್ ಅವರು ಆರ್ಯನ ಕಡೆ ನೋಡಿದಾಗ ಆರ್ಯ ಸುಲೋಚನಾ ಅವರ ಕಡೆ ನೋಡ್ದ. ನಿಜಕ್ಕೂ ನಮ್ಮ ಆರ್ಯನಿಗೆ ಅವರ ಮನೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅವರು ಈಗಷ್ಟೇ ಬಂದಿದ್ದಾರಲ್ವಾ ಅಣ್ಣ, ಜೊತೆಗೆ ಅವರು ಒಂದಾಗಿದ್ದೇ ಇತ್ತೀಚೆಗೆ. ನಾವು ಇನ್ನೂ ಮಗುವಿಗೆ ಹೆಸರಿಡೋ ಸಮಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಮುಗಿದ ಮೇಲೆ ನೀವು 2 ದಿನ ಕರ್ಕೊಂಡು ಹೋಗಿ. ಮಗುವಿಗೀಗ 2 ತಿಂಗಳು ನಡೀತಿದೆ. ಇನ್ನೊಂದು 10 ದಿನಗಳಲ್ಲಿ 3ನೇ ತಿಂಗಳು ಬೀಳುತ್ತೆ. ಆವಾಗ ಫಂಕ್ಷನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅವನಿಗೆ ಹೆಸರಿಟ್ಟು ಆ ಸಮಾರಂಭಕ್ಕೆ ನೀವೆಲ್ಲರೂ ಬಂದು ಮಗುವನ್ನು ಹರಿಸಿ ಮಗಳು ಅಳಿಯನನ್ನು ಕರ್ಕೊಂಡು ಹೋಗಿವರಂತೆ. ಈಗ ಮಾತ್ರ ಇಲ್ಲೇ ಇರಲಿ ಅಣ್ಣ ಅಂದರು ಸುಲೋಚನಾ. ಇನ್ನು ಅವಳ ಮಾತನ್ನು ಮೀರಲಾಗದೆ ಹ್ಞೂ ಆಗ್ಲಮ್ಮ ಅಂತ ಮೊಮ್ಮಗನ ಜೊತೆ ಬಹಳ ಹೊತ್ತು ಆಟ ಆಡಿ ಮೊಮ್ಮಗನನ್ನು ಮಗಳ ಕೈ ಕೊಟ್ಟು, ಚೆನ್ನಾಗಿದೆಯಾ ತಾಯಿ ಅಂತ ಕೇಳಿದ್ರು ಶರತ್ ಅವರು. ಬಹಳ ದಿನಗಳ ನಂತರ ತಂದೆ ಮಾತಾಡ್ಸಿದ್ದಕ್ಕೆ ಚೆನ್ನಾಗಿದ್ದೀನಪ್ಪ ಅಂದ್ಲು ಅನ್ವಿತಾ. ಫಂಕ್ಷನ್ಸ್ ಮುಗಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಮಗಳೇ, ಮಗು ಜಾಗ್ರತೆ ಅಂತ ಹೇಳಿ ಮೊಮ್ಮಗರನ್ನು ಬಿಡೋದಕ್ಕೆ ಮನಸ್ಸಿಲ್ದಿದ್ರು ಬಿಟ್ಟು ತಮ್ಮನೆಗೆ ಹೊರಟು ಹೋದರು ಶರತ್ ಮತ್ತು ವಸಂತ ಅವರು. ಅವರು ಹೊರಟು ಹೋದ ಮೇಲೆ ಸುಲೋಚನಾ ಅವರು ಮೊಮ್ಮಗ ಹೊರಗೆ ಹೋಗಿ ಬಂದಿದ್ದಾನೆ ಅಂತ ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿ ಅವನು ಹಾಲಿನ ಹಸಿವಿಗಾಗತ್ತಾಗ ಅನ್ವಿತಾ ಕೈ ಕೊಟ್ಟರು. ಇನ್ನು ಅನ್ವಿತಾ ಮಗನನ್ನು ಎತ್ಕೊಂಡು ತಮ್ಮ ಕೋಣೆಗೆ ಹೋದ್ಲು. ಅನ್ವಿತಾ ಹೋಗೋಷ್ಟರಲ್ಲಿ ಆರ್ಯ ತನ್ನ ಲ್ಯಾಪ್ಟಾಪ್ನಲ್ಲೇನೋ ಕೆಲಸ ಮಾಡ್ತಾ ಇದ್ದ. ಇನ್ನು ಅನ್ವಿತಾ ಆರ್ಯನ ಪಕ್ಕದಲ್ಲಿ ಕೂತು ಮಗುವಿಗೆ ಹಾಲು ಉಣಿಸಿ ಅವನನ್ನು ಮಲಗಿಸಿದ್ಲು. ಅವನು ಮಲಗಿದ ಮೇಲೆ ಆರ್ಯ ಕೂಡ ತನ್ನ ಕೆಲಸ ಮುಗಿಸಿ, ಏನೇ ನಿಮ್ಮಪ್ಪ ಮೆರೀತಾ ಬಂದಿದ್ರಲ್ಲ ಅಂದು ಅಂದು ಮಾತುಗಳೆಲ್ಲ ಮರ್ತು ಹೋದ್ರಾ ಅಂದ. ಹಬ್ಬ ಆಗಿದಾಗೋಯ್ತಲ್ವ ಆರ್ಯ, ಆಗಿದ್ದನ್ನು ಯಾಕೆ ಮತ್ತೆ ತರ್ತೀಯ ನೀನು? ಆಗ ಏನೋ ಕೋಪದಲ್ಲಿದ್ದರು, ಈಗ ಶಾಂತವಾಗಿ ಮಾತಾಡಿದ್ರು ಅಲ್ವಾ ಅಂದ್ಲು ಅನ್ವಿತಾ. ಅವರು ಹೇಗೆ ಮಾತಾಡಿದ್ರು ನನಗಿಷ್ಟ ಆಗಲಿಲ್ಲ. ಜೊತೆಗೆ ನಿಮ್ಮ ಅಣ್ಣ ಎಷ್ಟು ಸೊಕ್ಕಿನಿಂದ ಕುಣಿದಾಡ್ದ. ಅವನು ಒಂದು ಸಲ ನಂಗೆ ಸಿಗಬೇಕು, ಅವನು ಮೂಳೆ ಮುರಿದಿದ್ರೆ ನನಗೆ ಸಮಾಧಾನ ಇಲ್ಲ ಅಂದು ಅವನು ನನ್ನನ್ನು ಅಂದು ಮಾತುಗಳಿಗೆ ಅವನಿಗೆ ಲೆಕ್ಕ ಒಪ್ಪಿಸ್ಲೇಬೇಕು ನಾನು ಅಂದ. ಅನ್ವಿತಾ ಆರ್ಯನ ಮಾತಿಗೆ ಮುಖ ಸೊಟ್ಟಗೆ ಮಾಡಿ, ಈಗೇನಾದರೂ ಅಂದಿದ್ದಾರ ನಿನ್ನ ಮಗ ಹುಟ್ಟಿದ ಮೇಲೆ ನಿನಗೆ ನಮ್ಮವ್ರ ಮೇಲೆ ಮತ್ತು ನನ್ನ ಮೇಲೆ ಕೋಪ ಹೋಗಿಲ್ಲ ಅಲ್ವಾ? ಯಾವಾಗ ನೋಡಿದ್ರು ನಿನ್ನ ಕಣ್ಣು ನಮ್ಮ ಮೇಲೆ ಇರುತ್ತೆ ಅಂದ್ಲು. ನನ್ನ ಕಣ್ಣು ನಿನ್ನ ಮೇಲೆ ಮಾತ್ರ ಇರುತ್ತೆ ಕಣೆ, ಅವ್ರನ್ನ ನೋಡಿ ನಾನೇನು ಮಾಡಿ? ನಿನ್ನ ಜೊತೆ ಇದ್ದರೆ ನನಗೆ ಬಹಳ ಲಾಭಗಳಿವೆ, ಅವರಿಂದ ನನಗೇನೂ ಇಲ್ಲ. ಏನು ಬರುತ್ತೆ? ನನಗೆ ಏನೂ ಬರಲ್ಲ. ಆದರೆ ನಿನ್ನ ಅಣ್ಣನಿಗೆ ಮಾತ್ರ ಒಂದು 4 ಏಟು ಕೊಡ್ತಿದ್ರೆ ನನಗೆ ಕೈ ತುರಿಕೆ ಕಡಿಮೆ ಆಗಲ್ಲ ಅಂತ ಅನ್ವಿತಾ ಮಡಿಲಲ್ಲಿ ತಲೆ ಇಟ್ಟು ಮಲಗ್ದ. ಸರಿ ಇರಲಿ, ನಿಜವಾಗಿಯೂ ನನ್ನನ್ನು ನಮ್ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಅನ್ವಿತಾ ಸಂತೋಷದಿಂದ ಕೇಳಿದ್ಲು.
ಯಾವ ಹೆಣ್ಣುಮಕ್ಕಳಿಗೂ ತವರು ಮನೆಗೆ ಹೋಗೋದು ಅಂದರೆ ಸಂಭ್ರಮವೇ. ಅವನು ಬಂದು ಕೇಳಿದ ತಕ್ಷಣ ನಿನ್ನ ಮತ್ತು ನನ್ನ ಮಗನನ್ನು ಆ ಮನೆಗೆ ಕಳಿಸ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಖಂಡಿತ ಅದು ನಡೆಯಲ್ಲ. ನಿನಗಷ್ಟೊಂದು ಹೋಗ್ಬೇಕನ್ಸಿದ್ರೆ ನೀನು ಹೋಗು, ನನ್ನ ಮಗ ಮತ್ತು ನಾನು ಇಲ್ಲೇ ಇರ್ತೀವಿ, ನಾವು ಬರಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟ ಆರ್ಯ. ಅದೇನು ಹಾಗೆ ಅಂತ ಅಳುಮುಖ ಮಾಡ್ಕೊಂಡು ಕೇಳಿದ್ಲು ಅನ್ವಿತಾ. ಅದೇನೇ ಅಂತೀಯಾ? ನಿನ್ನ ಗಂಡನ ಅವ್ರು ಇಷ್ಟು ಮಾತುಗಳನ್ನಂದ್ರು ಅವನ್ನೆಲ್ಲ ಮರೆತು ಬಂದು ಕರೆದ ತಕ್ಷಣ ಕುಣಿತಾ ತವರ ಮನೆಗೆ ಹೋಗ್ತೀಯಾ? ಹೋದರೆ ಹೋಗು, ನನ್ನ ಮಗ ನಾನು ಮಾತ್ರ ಬರಲ್ಲ. ನಾನು ಆರಾಮಾಗಿ ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡು ನಾವಿಲ್ಲೇ ಇರ್ತೀವಿ. ನೀನು ಹೋಗಿ ನಿನ್ನ ತವರ ಮನೆಯಲ್ಲಿ ಬಿದ್ದಿರು, ಇನ್ನೊಂದು ಸಲ ಇಲ್ಲಿಗೆ ಬರಬೇಡ ಅಂತ ಅವಳು ಸೊಂಟದ ಕಡೆ ತಿರುಗಿ ಅಲ್ಲಿ ಗಟ್ಟಿಯಾಗಿ ಕಚ್ಚಿದ. ಅಂತ ಕಿರ್ಚುತ್ತಾ ಏನು ಮಾಡ್ತಿದ್ಯೋ, ನೋವಾಗ್ತಿದೆ ಕಣೋ ಅಂತ ಸೊಂಟ ಸವರ್ತಾ ಅನ್ವಿತಾ ಆರ್ಯನನ್ನ ಕೋಪದಿಂದ ನೋಡ್ತಿದ್ಲು. ನಿನಗೆ ಹೋಗ್ಬೇಕನ್ಸಿದ್ರೆ ಹೋಗ್ಬಿಡು, ತವರ ಮನೆಯಲ್ಲಿರು, ನಾವು ಬರಲ್ಲ ಅಂತ ಆರ್ಯ ಅನ್ವಿತಾ ಸೊಂಟವನ್ನು ಮತ್ತೆ ಗಟ್ಟಿಯಾಗಿ ಕಚ್ಚಿದ. ನೋವಾಗ್ತಿದೆ ಕಣೋ ಅಂತ ಕಿರ್ಚಿದ್ಲು ಅನ್ವಿತಾ ತನ್ನ ಸೊಂಟ ಸವರ್ತಾ. ಮತ್ತೆ ತವರ ಮನೆಗೆ ಹೋಗ್ತೀನಿ ಅಂತ ಬಡಬಡಿಸ್ತಿದ್ಯಲ್ಲ, ಹೋಗಿ ಅಲ್ಲೇ ಇರು ಅಂದ ಆರ್ಯ ಹಠದಿಂದ. ನಾನು ಹೋಗಿ ಅಲ್ಲೇ ಇರ್ತೀನಿ ಅಂತಿದ್ದೀನ, ಕೇವಲ 2 ದಿನ ಹೋಗಿ ಬರ್ತೀನಿ ಅಂತಿದ್ದೀನಿ ಅಷ್ಟೇ. ಅಷ್ಟಕ್ಕೂ ಅತ್ತೆಯವರು ಈಗಲೇ ಬೇಡ ಅಂತ ಹೇಳಿದಾರಲ್ವ, ಮಗುವಿನ ನಾಮಕರಣದ ನಂತರ ಅಂದಿದ್ದಾರಲ್ವ, ಇವಾಗ ಯಾಕೆ ಕೋಪ ತೋರಿಸಿ ನನ್ನನ್ನು ಇಷ್ಟು ಜೋರಾಗಿ ಕಚ್ತಿದೀಯಾ ಅಂದ್ಲು ಅನ್ವಿತಾ. ಅದು ಅಷ್ಟೇ, ನಮಗೆ ಯಾವಾಗ ಕೋಪ ಬಂದರೆ ಆವಾಗಲೇ ತೀರಿಸ್ಕೊಳ್ಳೋದು ಅಂತ ಅನ್ವಿತಾ ಅವಳನ್ನು ನೋಡ್ತಾ ಮಲಗಿ. ಹೌದು, ಇವನಿಗೆ ಏನು ಹೆಸರಿಡಬೇಕು ಅಂದ್ಕೊಂಡಿದೀಯೇ ಅಂತ ಕೇಳಿದ ಮಗನನ್ನು ನೋಡಿ. ನೀನಿದೆಯಲ್ಲ ಆಲೋಚನೆ ಮಾಡೋದಕ್ಕೆ, ನಾನು ಯಾಕೆ ಮಾಡಲಿ, ನಾನೇನೂ ಅಂದ್ಕೊಂಡಿಲ್ಲ, ನೀನೇ ಹೇಳು ಅಂದ್ಲು ಅನ್ವಿತಾ. ನೋಡು, ನೀನು ಈಗಾಗಲೇ ಏನಾದರೂ ಹೆಸರು ಅಂದ್ಕೊಂಡಿರ್ತೀಯ ಅಂತ ನಾನು ಆಲೋಚನೆ ಮಾಡಲಿಲ್ಲ. ಅತ್ತ ನೀನು ಮಾಡಿಲ್ಲ, ಇತ್ತ ನಾನು ಮಾಡಿಲ್ಲ ಅಂದರೆ ಇವನಿಗೆ ಹೆಸರು ಯಾರು ಇಡ್ತಾರೆ ಅಂದ ಆರ್ಯ. ಏನು ಇನ್ನೂ ಸಮಯ ಇದೆಯಲ್ಲ, ನೀನು ಆಲೋಚನೆ ಮಾಡು ಅಲ್ಲಿವರೆಗೆ ಅಂದ್ಲು ಅನ್ವಿತಾ. ಸರಿ ಎಂದು ಉದಯ್ ಅವರ ಮನೆಗೆ ಬರೋದು ಕೇಳಿದ್ನಲ್ಲ, ನಾಳೆ ಹೋಗೋಣವಾ ಅಂತ ಕೇಳಿದ ಆರ್ಯ. ಹೋಗೋಣ ಬಾ, ನೋಡು ಬರೋಣ, ಅಷ್ಟೊಂದು ಸಲ ಹೇಳಿ ಹೋಗಿದಾನಲ್ವಾ ಅಂದ್ಲು ಅನ್ವಿತಾ. ಸರಿ ಆಗಲಿ ಅಂತ ಮರುದಿನ ಆರ್ಯ ಮತ್ತು ಅನ್ವಿತಾ ಉದಯ್ ಮನೆಗೆ ಹೋಗ್ತೀವಿ ಅಂತ ಶಂಕರ್ ಮತ್ತು ಸುಲೋಚನಾ ಅವರ ಬಳಿ ಹೇಳಿ ಅವರ ಜೊತೆ ಚಂದುವನ್ನು ಕರ್ಕೊಂಡು ಹೋದರು. ಮನೆಯಲ್ಲಿ ಒಬ್ಬಳೇ ಏನು ಮಾಡ್ತೀಯಾ ಅಂತ. ಇನ್ನು ಚಂದು ಕೂಡ ಮೆಲ್ಲನೆ ಅವರ ಜೊತೆ ಕಾರ್ನಲ್ಲಿ ಹೋದ್ಲು ಉದಯ್ನ ಮನೆಗೆ. ಹಿಂದೆ ಚಿಕ್ಕದಾಗಿ 2 ಕೋಣೆಗಳಿದ್ದ ಮನೆ ಈಗ ದೊಡ್ಡದಾಗಿ 2 ಮಹಡಿ ಮನೆಯಾಗಿದೆ. ಜೊತೆಗೆ ಮನೆಯಲ್ಲಿ ಕೆಲಸದವರು, ಅವನ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಆಳುಗಳು ಕೂಡ ಇದ್ದಾರೆ. ಅಂದರೆ ಉದಯ್ ಎಷ್ಟು ಬೆಳೆದಿದ್ದಾನೆ ಎಂಬುದು ತಿಳಿಯುತ್ತೆ. ಆರ್ಯನ ಮನೆಯವರು ಒಳಗೆ ಹೋಗ್ತಿದ್ದಂತೆಯೇ ಉದಯ್ ಸಂತೋಷದಿಂದ, ಅರೇ ಬಾಬಾ, ಕನಿಷ್ಠ ಬರ್ತೀವಿ ಅಂತ ಫೋನ್ ಕೂಡ ಮಾಡಲಿಲ್ವಲ್ಲ, ಬನ್ನಿ ಬನ್ನಿ ಅಂತ ಅವರನ್ನು ಸಂತೋಷದಿಂದ ಸೋಫಾದಲ್ಲಿ ಕೂರಿಸಿ ಕೆಲಸದವರಿಗೆ ಜ್ಯೂಸ್ ತರೋದಕ್ಕೆ ಹಿಡ್ದ. ಕೆಲಸದವ್ರು ಜ್ಯೂಸ್ ತಂದು ಅನ್ವಿತಾ, ಆರ್ಯ, ಉದಯ್ ಮತ್ತು ಚಂದುಗೆ ನೀಡಿದ್ರು. ಅವ್ರು ಹೋದ ತಕ್ಷಣ ಉದಯ್ ಮಗುವನ್ನು ಎತ್ಕೊಂಡು ಅವನ ಜೊತೆ ನಗ್ತಾ ಮಾತಾಡ್ತಿದ್ದ. ಚಂದು ಕೂಡ ಹಿಂದೆ ಇದ್ದ ಮನೆಗೆ ಹೇಗಿತ್ತು ಅಂತ ಊಹಿಸ್ಕೊಳ್ತಾ ಈಗ ಆ ಮನೆಯನ್ನು ನೋಡ್ತಿದ್ದಾಳೆ. ಬಹಳ ಚೆನ್ನಾಗಿದೆ ಕಣೋ ಮನೆ ಅಂದ ಆರ್ಯ ಸುತ್ತಲೂ ನೋಡುತ್ತಾ. ಥ್ಯಾಂಕ್ ಯು ಬಾಬಾ, ನಮ್ಮ ಜಮೀನು ಕೂಡ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗೋಣವಾ, ನಾನಿವತ್ತು ಊಟ ಅಲ್ಲೇ ಮಾಡಿಸ್ತೀನಿ, ಕೆಲಸದವರು ಇಲ್ಲೇ ಅಡುಗೆ ಮಾಡಿ ಅಲ್ಲಿಗೆ ತರ್ತಾರೆ, ಚೆನ್ನಾಗಿರುತ್ತೆ ಅಂದ ಉದಯ್. ಆರ್ಯ ಅನ್ವಿತಾಳನ್ನು ನೋಡಿದಾಗ, ಹೋಗೋಣ ಆರ್ಯ, ಹಾಗೆ ಹೋಗಿ ಬಹಳ ದಿನ ಆಯಿತು, ಅಲ್ಲಿ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ವಿತಾ ಉತ್ಸಾಹದಿಂದ ಅಂದ್ಲು. ಅಕ್ಕ ಹೋಗೋಣ ಅಂತ ಉದಯ್ ಎಲ್ಲರನ್ನ ಕರ್ಕೊಂಡು ತನ್ನ ಜಮೀನಿನ ಕಡೆ ಹೋದ. ಅಲ್ಲಿ ಮಾವಿನ ತೋಟ, ನಿಂಬೆ ತೋಟ, ಕಿತ್ತಳೆ, ತೆಂಗು, ಸಪೋಟ ತೋಟಗಳು ಬಹಳಷ್ಟಿವೆ. ಅದರಲ್ಲೂ ಆ ಮಾವಿನ ತೋಟದಲ್ಲಿ ಒಂದು ಮಂಚು ಹಾಕ್ಕೊಂಡು ತಣ್ಣನೆ ಗಾಳಿಗೆ ಕೂತ್ರೆ ಪ್ರಾಣಕ್ಕೆ ಬಹಳ ಹಿತ ಅನಿಸ್ತು. ಮಗುವನ್ನು ಆರ್ಯ ಮತ್ತು ಉದಯ್ ಎತ್ಕೊಳ್ತಿದ್ರೆ ಅನ್ವಿತಾ ಮತ್ತು ಚಂದು ತೋಟನೆಲ್ಲ ನೋಡ್ತಾ ಇದ್ರು. ಅವರೆಲ್ಲರೂ ಮಧ್ಯದಲ್ಲಿ ಹಾಕಿದ್ದ 2 ಮಂಚಗಳಲ್ಲಿ ಕೂತಾಗ ಅನ್ವಿತಾ ಆರ್ಯನ ಹತ್ರ ಬಂದು, ಆರ್ಯ, ಈ ಹಣ್ಣುಗಳು ನಂಗೆ ಸಿಗ್ತಿಲ್ಲ, ಇಲ್ಲಿ ಬಾ ಇಲ್ಲಿ ಅಂತ ಅಲ್ಲಿಂದ ಆರ್ಯನನ್ನು ಸ್ವಲ್ಪ ದೂರ ಕರ್ಕೊಂಡು ಹೋದ್ಲು ಅನ್ವಿತಾ. ಅಲ್ಲಿ ಉದಯ್ ಮತ್ತು ಚಂದು ಮಾತ್ರ ಮಗುವಿನ ಜೊತೆ ಇದ್ದರು. ಚಂದು ಸುಮ್ಮನಿರೋದನ್ನು ಕಂಡು ಉದಯ್ ಧ್ವನಿ ಎತ್ತಿ, ಹೇಗಿದೆಯಾ ಚಂದು ಅಂತ ಕೇಳ್ದ. ಕೇವಲ ಪ್ರಾಣದೊಂದಿಗಿದ್ದೀನಿ ಬಾವಾ ಅಂತ ಹೇಳಿದ್ಲು ಕಣ್ಣೀರಿನಿಂದ. ನಡೆದಿದ್ದನ್ನು ಮರೆತು ಬಿಡು ಚಂದು, ಅದೊಂದು ಕೆಟ್ಟ ಕನಸು ಅಂದ್ಕೊ, ಮತ್ತೆ ನಡೆದು ಹೋದ ವಿಷಯಗಳನ್ನ ನೆನಪು ಮಾಡ್ಕೊಂಡು ಯಾಕೆ ಹೀಗೆ ನೋವು ಪಡ್ತಿದ್ಯಾ
ಅಂದ ಉದಯ್ ನೋವಿನಿಂದ ಚಂದುವನ್ನು ನೋಡ್ತಾ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ಮೊದಲು ವಿಡಿಯೋ ನೋಡಿ. ಥ್ಯಾಂಕ್ ಯು.